ಅಂದರೆ ಈಗ ದೊಡ್ಡವರು ಹೇಳಿರುವಂಥ ಒಂದು ಮಾತು ನನಗೆ ನೆನಪಾಗ್ತಾ ಇದೆ. ನೀವು ಇಷ್ಟೆಲ್ಲ ಹೇಳಿದ್ಮೇಲೆ, ದೀಪ ಆರೋ ಟೈಮಲ್ಲಿ ಹೊತ್ತಿ ಉರಿಯುತ್ತಂತೆ. ಕರೆಕ್ಟು. ಸೊ ಇವ್ರಿಗೆ ಅಂತ್ಯಕಾಲ ಅನ್ನೋ ಶುರುವಾಗಿದೆ ಅನ್ಸುತ್ತೆ. ಅದಕ್ಕೆ ಅನ್ಸುತ್ತೆ ಮಾತಿಗೆ ಒಂದು ಹಿಡಿತ ಇಲ್ಲದೆ, ಅವರ ಒಂದು ಮಾತಿನ ಮೇಲೆ ನಿಗಾ ಇಲ್ಲದೆ, ಅವ್ರು ಹೇಳಿದ್ದೇ ಶಾಸನ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದೇ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಮಾತುಗಳನ್ನು ಆಡ್ತಾ ಇದ್ದಾರೆ. 100% ಸರ್. ಇನ್ನೊಂದು ಏನಂದರೆ, ನಮ್ಮ ರಜತ್ತು ಹೇಗೆ ಅಂದರೆ, ಅವನು ತುಂಬ ರಾ, ಹ್ಮ್. ಪೇಷನ್ಸ್ ಇಲ್ಲ, ಮಾತಾಡ್ಬಿಡ್ತಾನೆ, ಹ್ಮ್. ಬೈದು ಬಿಡ್ತಾನೆ. ಹಾಗನ್ಬಿಟ್ಟು ಅವನು ರೌಡಿ, ಇನ್ನೊಂದು ಮತ್ತೊಂದು ಮರ್ಡ್ರ್ ಮಾಡೋಕ್ಕೆ ಬಂದಿದ್ದ, ಮನೆಗೆ ನುಗ್ಗಿಬಿಟ್ಟಿದ್ದ. ಕೋಪ ಎಲ್ಲರಿಗೂ ಬರುತ್ತೆ ಸರ್, ಪ್ರತಿಯೊಬ್ಬರಿಗೂ ಬರುತ್ತೆ ಕೋಪ. ಅದನ್ನು ತೋರಿಸ್ಕೊಳೋ ರೀತಿ ಬೇರೆ ಬೇರೆ ಥರ ಇರುತ್ತೆ. ಅವ್ನು ಜೋರಾಗಿ ಮಾತಾಡ್ತಾನೆ, ರಫಾಗಿ ಮಾತಾಡ್ತಾನೆ. ಅವನು ಇರೋದೇ ಹಂಗೆ. ಇವತ್ತಿಂದ ನೋಡ್ತಿಲ್ಲ ಅವನ್ನ, ನಾನು ವರ್ಷಗಳಿಂದ ನೋಡ್ತಾ ಇದ್ದೀನಿ. ರಫ್ ಅವನು, ತಾಳ್ಮೆಯಿಂದ ತೊಗೊಳೋದಿಲ್ಲ ಅವನು. ಅದನ್ನು ಇವನು ಎತ್ಕೊಂಡು ಹೋಗ್ಬಿಟ್ಟು ಇವನನ್ನು ಕೆಳಗೆ ಹಾಕೋದಕ್ಕೆ ಅವನು ರೈಸ್ ಮಾಡ್ತಾ ಇದ್ದಾನೆ. ಅವನ ಹೆಸರೇ ಇಲ್ಲ, ವಿನಯ್ ಗೌಡ ಹೆಸರೇ ಇಲ್ಲ. ಬೇಡ ಸರ್, ನಮ್ಮ ಹೆಸರಿಲ್ಲ. ನಮ್ಮ ಕೆಲಸ ಮಾತಾಡತ್ತೆ. ನಾವು ಈ ಥರ ಸುಸ್ಸು ಕಕ್ಕ ಮಾಡಿಕೊಂಡು ಪೋಸ್ಟ್ಗಳು ಹಾಕ್ಕೊಂಡು ಹೆಸರು ಮಾಡಬೇಕಾಗಿಲ್ಲ. ನಾವು ಕಷ್ಟಪಟ್ಟು ದಿನ ಬೆಳಗಾದರೆ ದೇಹ ದಂಡಿಸ್ಕೊಂಡು ಬೆಳಗ್ಗೆ ಶೂಟಿಂಗ್ಗಳಿಗೆ ಹೋಗ್ಕೊಂಡು ಸಾಯಂಕಾಲ ತನಕ ದುಡಿದ್ಬಿಟ್ಟು ಬಂದು ಒಂದು ಸಣ್ಣ ಪುಟ್ಟ ಒಂದಷ್ಟು ಜನಕ್ಕೆ ಗೊತ್ತಾಗುವಷ್ಟು ಹೆಸರು ಮಾಡ್ಕೊಂಡಿದ್ದೀವಿ. ಬೀದಿನಲ್ಲಿ ಹೇತ್ಕೊಂಡು ಸುಸ್ಸು ಮಾಡಿಕೊಂಡು ವೀಡಿಯೋಗಳು ಮಾಡ್ಕೊಂಡು ಹಾಕ್ಕೊಂಡು ಆ ಹೆಸರುಗಳು ನಮಗೆ ಬೇಡ ಸರ್. ಅದು ಈ ನಾಯಿಗೆ ಇರಲಿ, ನಾಯಿ ಸತೀಶ್ಗೆ ಇರಲಿ, ನಮಗೆ ಬೇಡ. ಫೈನಲ್ ಆಗಿ ಇದ್ರ ಬಗ್ಗೆ ಕನ್ಕ್ಲೂಷನ್ ಕೊಡೋದಾದ್ರೆ ಏನು ಹೇಳ್ತೀರಾ ಅಂತ ಕರ್ನಾಟಕ ಜನತೆಗೆ? ಈ ಶುಡ್ ಬಿ ಬ್ಯಾನ್ಡ್ ಫ್ರಮ್ ಎವ್ರಿಥಿಂಗ್. ಒಂದು, ಅವನ ಇಂಟರ್ನೆಟ್ಟು, ಅವನ ಇನ್ಸ್ಟಾಗ್ರಾಮು, ಗೌರ್ಮೆಂಟ್ ಆಫ್ ಕರ್ನಾಟಕ ಇಸ್ ಗಾಟ್ ಪವರ್ಸ್ ಟು ಬ್ಯಾನ್ ಹಿಸ್ ಇನ್ಸ್ಟಾಗ್ರಾಮ್ ಬಿಕಾಸ್ ಹಿ ಇಸ್ ಡೈರೆಕ್ಟ್ಲಿ ಚಾಲೆಂಜ್ CM. ಡೈರೆಕ್ಟಾಗಿ CMಗೆ ಚಾಲೆಂಜ್ ಮಾಡಿದ್ದಾನೆ. ಆಮೇಲೆ ಇನ್ನೊಂದು ಹೇಳಿದ್ರಲ್ಲ, ರೀಸೆಂಟಾಗಿ ಅಲ್ಲ, ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೇನೋ DCM ಸರ್, ಇದೆಲ್ಲ ಅವರು ನೋಡೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ರೀಲ್ಸ್ ನೋಡ್ಕೊಂಡು ಕೂತಿರೋದಿಲ್ಲ CM DCM. ದೇ ಹ್ಯಾವ್ ಅ ಸ್ಟೇಟ್ ಟು ಹ್ಯಾಂಡಲ್. ಈ ಥರ ಸಾವಿರಾರು ನಾಯಿ ಸತೀಶ್ ಇದ್ದಾನಲ್ಲ, ಆ ಥರ ಸಾವಿರಾರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಯಾರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಪ್ರತಿಯೊಬ್ಬರದ್ದು ಕೇಳಬೇಕು ಅವರು. ಇವನ್ ರೀಲ್ಸ್ ನೋಡ್ಕೊಂಡು ಕೂತಿರೋದಿಲ್ಲ ಅವರು. ಹಾಗಂತ ಅಡ್ವಾಂಟೇಜ್ ತೊಗೊಂಡು ಇವನು CM ಮಲಗಿರೋ ರೂಮ್ನಲ್ಲಿ ನಾನು ಮಲಗಿದ್ದೆ, DCM ಮಲಗಿರೋ ರೂಮ್ನಲ್ಲಿ ನನ್ನ ನಾಯಿ ಮಲಗಿತ್ತು ಅಂತ ಕೇವಲವಾಗಿ ಮಾತಾಡ್ತಾನಲ್ಲ, ಇದು ಲೀಗಲ್ ಆಗಿ ಸರ್. ಪ್ರತಿಯೊಬ್ಬರು, ಐ ಥಿಂಕ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರತಿಯೊಬ್ಬರು ಇನ್ಸ್ಪೆಕ್ಟರ್ಗಾಗಲಿ ಅಥವಾ ಸಬ್ ಇನ್ಸ್ಪೆಕ್ಟರ್ಗಾಗಲಿ, ದೇ ಆಲ್ ಆರ್ ಎಜುಕೇಟೆಡ್. ಅವ್ರಿಗೆ ರೂಲ್ಸ್ ರೆಗ್ಯುಲೇಷನ್ಸು ಪ್ರತಿಯೊಂದು IPC ಗೊತ್ತಿರುತ್ತೆ ಅವ್ರಿಗೆ. ಅದಾದಮೇಲೆ ಅವರು ಆ ಪೊಸಿಷನ್ಗೆ ಬಂದು ಕೂತ್ಕೊಳ್ಳೋದಕ್ಕೆ ಸಾಧ್ಯ. ಹೌದು. ನಮ್ಮ ಲಾ ಎನ್ಫೋರ್ಸ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ, ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ಗೊತ್ತಾಗಿದ್ದು ಇಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ಬಿಟ್ಟು. ಈ ಸ್ಟೇಟ್ಮೆಂಟ್ಗಳಿಗೆಲ್ಲ ದೇ ಕ್ಯಾನ್ ಫೈಲ್ ದೇರ್ ಓನ್ FIR ಈ ಥರ ಮಾಡ್ತಿರೋದಕ್ಕೆ. ಐ ಡೋಂಟ್ ನೋ ವೈ ದೇ ಹ್ಯಾವ್ ನಾಟ್ ಸ್ಟಿಲ್ ಡನ್. ಬಿಕಾಸ್ ಅವರು ಇದೇನು ಈ ಥರ ಚಿಲ್ಲರೆ ವಿಷಯಗಳಿಗೆ ಯಾಕೆ ನಾವು ಮಾತಾಡಬೇಕು ಅಂತ ಬಹುಶಃ ಸುಮ್ಮನೆ ಇದ್ದಾರೇನೋ. ಇದು ಮಿತಿ ಮೀರ್ತಾ ಇದೆ. ಐ ಥಿಂಕ್ ಆರ್ ಕರ್ನಾಟಕ ಲಾ ಎನ್ಫೋರ್ಸ್ಮೆಂಟ್ ಶುಡ್ ಲುಕ್ ಇನ್ ಟು ದಿಸ್. ಅಕಾರ್ಡಿಂಗ್ ಟು ದ ಲಾ ಏನಿದೆ, ದೇ ಶುಡ್ ದೆಮ್ಸೆಲ್ಫ್ ಫೈಲ್ ಅ ಕೇಸ್ ಆನ್ ಹಿಮ್. ಇವ್ರುಗಳು ಕೂತ್ಕೊಂಡು ಇವರೇನೆ ಒಂದು ಕೇಸ್ ಫೈಲ್ ಮಾಡಿ ಕರ್ಕೊಂಡೋಗಿ ಬುದ್ಧಿ ಕಲಿಸ್ಬೇಕು ಸರ್. ನಮ್ಮ ವಿಷಯದಲ್ಲೂ ಹಾಗೆ ಆಗಿದ್ದು. ನಾವೇನೋ ತಪ್ಪು ಮಾಡಿದ್ವಿ, ಒಂದು ನಮ್ಮ ಪ್ರಾಪರ್ಟಿ ಇಟ್ಕೊಂಡು ನಾವು ಶೂಟಿಂಗ್ ಸೆಟ್ನಲ್ಲಿ ಏನೋ ಒಂದು ರೀಲ್ ಮಾಡಿದ್ವಿ ಅಂದಿದ್ದಕ್ಕೆ, ಶೂಟಿಂಗ್ ಸೆಟ್ನಲ್ಲಿ ರೀಲ್ ಮಾಡಿದ್ವಿ ಅಂದಿದ್ದಕ್ಕೆ ನಮಗೆ ಪಾಠ ಕಲಿಸಿದ್ರು. ಅದು ಅವರೇ ಹಾಕ್ಕೊಂಡು FIR ಮಾಡಿದ್ದು. ಈ ಥರ DCM ರೂಮ್ನಲ್ಲಿ ನಾಯಿ ಮಲಗಿಸಿದ್ದೆ, CM ರೂಮ್ನಲ್ಲಿ ನಾನು ಮಲಗಿದ್ದೆ, CM ಬಂದು ಹೇಳಿದ್ರು ನಾನು ತೆಗಿಯೋದಿಲ್ಲ. ವಾಟ್ ಈಸ್ ಈ ಟ್ರೈಂಗ್ ಟು ಡೂ? ನಾಳೆ ದಿವಸ ಚಿಕ್ಕ ಮಕ್ಕಳು ಅದು ಹೇಳ್ತಾರೆ, ಯಾರೋ CM, ನಾನು ಮಾಡೋದು CM ಬಂದ್ರೂ ನನಗೇನು ಮಾಡೋದಕ್ಕಾಗಲ್ಲ ಕಣೋ, CM ಕಾಂಪೌಂಡ್ ಮೇಲೆ ನಾನು ಹಂಗೆ ಮಾಡಿದ್ದೆ ಕಣೋ, CM ರೂಮ್ನಲ್ಲಿ ನಾನು ಹಿಂಗೆ ಮಾಡಿದ್ದೆ ಕಣೋ ಅಂತ ಹೇಳ್ಕೊಳ್ತಿರ್ತಾರೆ. ನಾಳೆ ಏನು ವ್ಯಾಲ್ಯೂ ಬಂತು? ನಾವೆಲ್ಲ ಓಟ್ ಹಾಕಿ ಒಬ್ಬರನ್ನ CM ಮಾಡಿದ್ರೆ ಇವನು ಏನು ಮಾಡ್ತೀಯ ಮಾಡ್ಕೋ ಹೋಗು ಅನ್ನೋ ರೀತಿನಲ್ಲಿ ಮಾತಾಡ್ತಾನೆ. ಪ್ರಚೋದನೆ ಮಾಡ್ತೀನಿ ಅಂತ ಹೇಳ್ತಾನಲ್ಲ ಸರ್, ಪ್ರಚೋದನೆ ಅದಲ್ಲ. ಪ್ರಚೋದನೆ ಮಾಡಿದ್ರೆ ಹೆಂಗೆ ಬಂದು ಯಾವ ಕಡೆಯಿಂದ ಲಾ ಎನ್ಫೋರ್ಸ್ಮೆಂಟ್ಸ್ ಬಂದು ಹೊಡೆದು ಎಲ್ಲೆಲ್ಲಿ ಲಾಠಿ ತೂರಿಸ್ತಾರೆ ಇವನಿಗೆ ಅಂತ ಇನ್ಮೇಲೆ ಗೊತ್ತಾಗುತ್ತೆ ಪ್ರಚೋದನೆ ಅಂದರೆ ಏನು ಅಂದ್ಬಿಟ್ಟು. ಅಲ್ಲಿ ಲೀಗಲ್ ಆಗಿ ಆ್ಯಕ್ಷನ್ ತಗೊಂಡಾಗಲೇ ಗೊತ್ತಾಗುತ್ತೆ. ಲೀಗಲ್ ಆಗಿ ತಗೊಳ್ಬೇಕು ಸರ್.
ಇದನ್ನು ನಾನು ಪ್ರಚೋದನೆ ಏನಕ್ಕೆ ಮಾಡ್ತೀನಿ ಅಂದರೆ ಲಾ ಎನ್ಫೋರ್ಸ್ಮೆಂಟ್ಸ್ ನೋಡಿ ಇದನ್ನು ಲೀಗಲಾಗಿ ಆ್ಯಕ್ಷನ್ ತೊಗೊಳ್ಳಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಡೂ ಇಟ್. ಇಂಥವ್ರು ತಿರ್ಗಾ ಬಂದು ಈ ಹೋಲ್ಸ್ನ ಇಂಟರ್ನೆಟ್ನಲ್ಲಿ ಸ್ಪ್ರೆಡ್ ಮಾಡಬಾರ್ದು. ಪ್ರತಿಯೊಂದಕ್ಕೂ ದೇರ್ ಇಸ್ ಅ ಲಾ ಸರ್, ದೇರ್ ಇಸ್ ಅ ಲಾ ಫಾರ್ ಎವ್ರಿಥಿಂಗ್. ನೋಡಿ FIR ಹಾಕಿ, ಇವನು ಅಲ್ಲೋಗಿದ್ದೆ FIR ಹಾಕಿದೆ, ಇಲ್ಲೋಗಿದ್ದೆ FIR ಹಾಕಿ, ಏನು ಇವ್ನು ಮೆಟ್ರೋ ಸ್ಟೇಷನಲ್ಲಿ ಹೋಗಿ ಟಿಕೆಟ್ಗಳು ಹಂಚ್ತಾವನ, ಆ FIR ಮಾಡಿದೆ, ಈ FIR ಮಾಡಿದೆ ಅಂತ ಹೇಳೋದಕ್ಕೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಲಾ. ಗೊತ್ತಾಗತ್ತೆ ಇವನಿಗೆ. ಅವರು ಬಿದ್ದಾಗ ಹಿಂದೆ ಓಡ್ತಾನಲ್ಲ ಇವನು, ಅವಾಗ ಗೊತ್ತಾಗತ್ತೆ. ಇಟ್ ಈಸ್ ವೆರಿ ರಾಂಗ್ ಸರ್. ವಿ ಶುಡ್ ಫಸ್ಟ್ ಆಫ್ ಆಲ್ ಈ ಒಂದು ಸೆಲೆಬ್ರಿಟಿ ನಾನು ಅಂತ ಹೇಳ್ಕೊಳ್ತಿರ್ತಾನಲ್ಲ, ಸೆಲ್ಫ್ ಪ್ರೊಕ್ಲೇಮ್ಡ್, ಸ್ವಯಂ ಘೋಷಿತ. ನಂಬರ್ 1 ಡಾಗ್ ಬ್ರೀಡರ್ ಅಂತಾನಲ್ಲ, ಸ್ವಯಂ ಘೋಷಿತ. ಕೋಟ್ಯಾಂತರ ರೂಪಾಯಿ ಶರ್ಟು, ಲಕ್ಷಾಂತರ ರೂಪಾಯಿ ಪ್ಯಾಂಟು, ಶೂಸು ಎಲ್ಲ ಫೇಕ್. ವರ್ತೂರು ಸಂತೋಷ್ ಅವರು ಕೂಡ ಹೇಳಿದಾರಲ್ಲ, ಬ್ರೋಝೋನಲ್ಲಿ ಹೋದ್ರೆ 800 ರೂಪಾಯಿಗೆ ಕೊಡ್ತಾರೆ, 600 ರೂಪಾಯಿಗೆ ಕೊಡ್ತಾರೆ ಅಂತ. ಸರ್, ವರ್ತೂರು ಸಂತೋಷು ಆಗರ್ಭ ಶ್ರೀಮಂತ, ಅವನು ಒಳ್ಳೆ ದುಡ್ಡಿರೋವನು, ಸಿಕ್ಕಾಪಟ್ಟೆ ಕಾಸಿರೋವನು, ದುಡ್ಡು ಕಾಸಿರೋವನು. ಅವನು ಯಾಕೆ ಹೊರಗಡೆ ಬಂದು ಹೇಳ್ಕೊಳಲ್ಲ, ಇಷ್ಟು ಕೋಟಿ ರೂಪಾಯಿ ಇದು ಎಲ್ಲರಿಗೂ ಗೊತ್ತು ಸರ್. ಯಾರು ನಿಜವಾದ, ನೀವು ಹೇಳ್ದಂಗೆ ತುಂಬಿದ ಕೊಳ ತುಳ್ಕೋದಿಲ್ಲ. ಇಂಥ ಚಿಲ್ಲರೆ ನನ್ನ ಮಕ್ಕಳು ಚಿಲ್ಲರೆಗಳು ಎಸ್ಕೊಂಡು ಸೌಂಡ್ ಮಾಡ್ಕೊಂಡು ಓಡಾಡ್ತಿರೋದು. ಸೊ ಐ ಥಿಂಕ್ ನಾಯಿ ಸತೀಶ್ಗೆ ಇದು ಒಂದು ಸಜೆಷನ್ನು ಅಥವಾ ಒಂದು ವಾಟ್ ಎವರ್ ಯು ಕ್ಯಾನ್ ಟೇಕ್ ಇಟ್ ಆಸ್. ಬಟ್ ಸುಧಾರಿಸ್ಕೊಂಡ್ರೆ ತಮಗೆ ಒಳ್ಳೆಯದು. ದಯವಿಟ್ಟು ತಮ್ಮ ಮಗನಿಗೆ ಇಂಥ ಒಂದು ಭವಿಷ್ಯ ಕೊಡಬೇಡಿ. ಇಟ್ ಈಸ್ ವೆರಿ ರಾಂಗ್ ಆನ್ ಯು. ಅಷ್ಟೇ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಏನೆಲ್ಲ ಆಗುತ್ತೆ, ಏನೆಲ್ಲ ಆಗಬಹುದು, ಏನೆಲ್ಲ ಆದರೆ ಮತ್ತು ಯಾವ ರೀತಿ ಪರಿಣಾಮ ಬೀರುತ್ತೆ, ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಸಾಕಷ್ಟು ಜನಕ್ಕೆ ಗೊಂದಲ ಕೂಡ ಇತ್ತು ಕಮೆಂಟ್ ಹಾಕಿದ್ಮೇಲೆ, ನಿಜವಾಗ್ಲೂ ಯಾವಾಗ ಕೊಡ್ತಾರೆ ರಿಯಾಕ್ಷನ್ ವಿನಯ್ ಗೌಡ ಅವರು ಅಂತ ಹೇಳ್ಬಿಟ್ಟು. ಜನರ ಒಂದು ಪ್ರಶ್ನೆಗಳಿಗೆ ಎಲ್ಲ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಧನ್ಯವಾದಗಳು ನಿಮ್ಮ ಒಂದು ಅಮೂಲ್ಯ ಸಮಯಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಡಾಗ್ ಸತೀಶ್ ಬಗ್ಗೆ ಆಗಿರ್ಬೋದು, ಅವ್ರು ಮಾಡ್ತಿರುವಂತಹ ಒಂದಷ್ಟು ಏನು ವಿಡಿಯೋಗಳಿಗಾಗಿರ್ಬೋದು, ಅಥವಾ ಒಂದಷ್ಟು ಕಮೆಂಟ್ಸ್ಗೆಲ್ಲನೂ ಕೂಡ ವಿನಯ್ ಗೌಡ ಅವ್ರ ಕಡೆಯಿಂದ ಸಿಕ್ಕಿರುವಂತಹ ಇದೇ ಉತ್ತರ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ನಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.